ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆನ್ ಡೆಕೆಟ್ ಅವರ ಬೆಂಕಿ ಕ್ಯಾಚ್ ಹಿಡಿದ ಜೈಸ್ವಾಲ್ ಇನ್ನು ಆಟದ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಿದಾರೆ ಅಂತಲೇ ಹೇಳ್ಬೋದು. ಆ ಕ್ಯಾಚ್ ಹಿಡಿದು ಹಾಗಾದರೆ ಯಾವ ಥರ ಹಿಡಿದ್ರು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಅದೇನಾಗಿ ಜಸ್ಟ್ ಫಿಲ್ ಸಾಲ್ಟ್ ಅವರ ವಿಕೆಟ್ ಆದರೆ ಹೋಗಿತ್ತು ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟ್ ಅವರ ವಿಕೆಟ್ ಹೋದ 9.3ನೇ ಓವರ್ಗೆ ಬೆನ್ ಡೆಕೆಟ್ ಅವರ ವಿಕೆಟ್ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅಲ್ಲಿ ಬಂದುಬಿಟ್ಟು ಹರ್ಷಿತ್ ರಾಣಾ ಅವರ ಬೌನ್ಸರ್ ಬೌಲಿಂಗ್ನಿಂದ ಬೆನ್ ಡೆಕೆಟ್ ಅವರು ಫುಲ್ ಶಾಟ್ ಹೊಡೆಯಲು ಹೋಗಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಕ್ಯಾಚನ್ನು ಜೈಸ್ವಾಲ್ ಅವರು ಸಖತ್ತಾಗಿ ಹಿಡಿತಾರೆ ಅಂತಲೇ ಹೇಳ್ಬೋದು. ಅದು ಮುಂದೆ ಬಂದು ಹಿಡಿಯೋ ಕ್ಯಾಚ್ ಅಲ್ಲ, ಬಾಲ್ ಹಿಂದೆ ಹೋಗಿ ಹಿಡಿದಿದ್ದಂತಲೇ ಹೇಳ್ಬೋದು ಕ್ಯಾಚ್. ಆ ಕಾರಣದಿಂದಾಗಿ ಜೈಸ್ವಾಲ್ ಅವರು ಡೆಬ್ಯೂಟ್ ಮ್ಯಾಚಲ್ಲೇ ಸಖತ್ತಾಗಿ ಫೀಲ್ಡಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದೇನಂತಂದರೆ ಬೆನ್ ಡೆಕೆಟ್ ಅವರು ಕೂಡ ಆವಾಗಲೇ ಸೆಟಲ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. 29 ಬಾಲ್ಗೆ 32 ರನ್ ಆಡಿ ಬೆನ್ ಡೆಕೆಟ್ ಅವರು ಸಖತ್ತಾಗಿ ಆಡ್ತಿದ್ರು ಮತ್ತು ಅದರಲ್ಲಿ 6 ಕೂಡ ಹೊಡೆದಿದ್ರು ಬೆನ್ ಡೆಕೆಟ್. ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.